ಹಾಯ್ ಫ್ರೆಂಡ್ಸ್, ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ವೆಲ್ಕಮ್. ನಾನಿವತ್ತು ಗೋಧಿ ಹಿಟ್ಟಿನ ದೋಸೆ ಮಾಡ್ತಾಯಿದ್ದೀನಿ. ಇಲ್ಲಿ ನೋಡ್ಬೋದು, ನಾನು ಆಲ್ರೆಡಿ ನೀರನ್ನು ಹಾಕಿ ಇದನ್ನು ಕಲಸಿಟ್ಟಿದ್ದೀನಿ. ಸೊ ಇದನ್ನು ಗಂಟು ಬರದೇ ಇರೋ ಹಾಗೆ ನೀವು ಚೆನ್ನಾಗಿ ತಿರುಗಿಸ್ಬೇಕು. ಸೊ ಒಂಚೂರು ಗಂಟಿರಬಾರ್ದು. ಸೊ ಇದನ್ನು ನೀವು 5 to 10 ಮಿನಿಟ್ಸಲ್ಲಿ ಪ್ರಿಪೇರ್ ಮಾಡ್ಬೋದು. ಎಷ್ಟು ಈಸಿಯಾಗಿ ನೀವು ಇದನ್ನು ಮಾಡ್ಬೋದು, ರುಚಿಯಾಗಿರುತ್ತೆ. ಸೊ ನೀವು ಯಾವುದ್ರ ಜೊತೆ ಬೇಕಾದರೂ ಇದನ್ನು ತಿನ್ಬೋದು, ತುಂಬ ಟೇಸ್ಟಿಯಾಗಿ ಬರುತ್ತೆ. ಸೊ ನೋಡಿ, ಇವಾಗ ನಾನು ಕಲಸಿಟ್ಟಿದ್ದೀನಿ. ಸೊ ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕೋತೀನಿ ನಾನು, ಓಕೆನಾ. ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ನಾನು ಆಲ್ರೆಡಿ ಹಾಕಿದ್ದೀನಿ. ಇವಾಗ ಸ್ವಲ್ಪ ಎಕ್ಸ್ಟ್ರಾ ಸ್ವಲ್ಪ ಚಪ್ಪೆ ಇದೆ ಅಂತ ಸ್ವಲ್ಪ ಮತ್ತೆ ಉಪ್ಪು ಹಾಕ್ತಾಯಿದ್ದೀನಿ. ಸೊ ನೀವು ಉಪ್ಪು ಹಾಕಿ ಆಮೇಲೆ ನಿಮಗೆ ಬೇಕಂದರೆ ಅಟ್ಲೀಸ್ಟ್ 1 ಸ್ಪೂನ್ ನೀವು ಸಕ್ಕರೆ ಹಾಕಬೇಕು, ಆ್ಯಡ್ ಮಾಡಬೇಕು. ಇಲ್ಲಿ ನಾನು 2 ಸ್ಪೂನ್ ಹಾಕ್ತಾಯಿದ್ದೀನಿ. ನಿಮಗೆ ಬೇಕಂದರೆ ಆ್ಯಡ್ ಮಾಡ್ಬೋದು, ನೀವು ಟೇಸ್ಟ್ ನೋಡಿ ಆ್ಯಡ್ ಮಾಡ್ಬೋದು. ಬಟ್ ಇದಕ್ಕೆ ನೀವು ಸ್ವಲ್ಪ ದಪ್ಪಾಗಿ ಕಲಿಸ್ಕೋಬೇಕು. ಇಲ್ಲಿ ನಾನು ಸ್ವಲ್ಪ ತೆಳುವಾಗಿ ಕಲಿಸ್ಕೊಬಿಟ್ಟಿದ್ದೀನಿ. ಸೊ ನಾನು ಆಮೇಲೆ ಮತ್ತೆ ಗೋಧಿ ಹಿಟ್ಟನ್ನು ಇದಕ್ಕೆ ಆ್ಯಡ್ ಮಾಡ್ತೀನಿ. ಸೊ ನೀವು ಸ್ವಲ್ಪ ನೋಡಿ ದಪ್ಪ ಮಾಡಿ ಕಲಿಸ್ಕೊಳ್ಳಿ, ಯಾಕಂದರೆ ಇದು ಸ್ವಲ್ಪ ಜಾಸ್ತಿ ತೆಳುವಾಗಿಬಿಟ್ರೆ ದೋಸೆ ಏಳಲ್ಲ. ಸೊ ಸ್ವಲ್ಪ ದಪ್ಪ ಕಲಿಸ್ಕೊಳ್ಳಿ. ಹಾಗೆ ನಾನಿಲ್ಲಿ ತವಾ ಬಿಸಿ ಮಾಡೋಕ್ಕೆ ಇಟ್ಟಿದ್ದೆ. ಸೊ ಇವಾಗ ಇದಕ್ಕೆ ಎಣ್ಣೆ ಹಾಕ್ತಾಯಿದ್ದೀನಿ. ಸೊ ಈಗ ಕಾದಿರೋ ಪ್ಯಾನಿಗೆ ನಾನು ದೋಸೆ ಹಾಕ್ತೀನಿ. ಸೊ ಇವಾಗ ನೋಡ್ಬೋದು ನೀವು, ತುಂಬ ತೆಳುವಾಗಿ ಬಂದಿದೆ. ಸೊ ನೀವು ಸ್ವಲ್ಪ ದಪ್ಪವಾಗಿ ಕಲಿಸ್ಕೋಬೇಕು. ದಪ್ಪ ಮಾಡಿ ಕಲಿಸ್ಕೊಂಡ್ರೆ ಚೆನ್ನಾಗಿ ಬರುತ್ತೆ, ಚೆನ್ನಾಗಿ ಏಳುತ್ತೆ ದೋಸೆ. ಸೊ ನೀವು ಹೀಗೆ ಚೆನ್ನಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡಿಕೊಂಡು ಆಮೇಲೆ ಇದನ್ನು 5 ಮಿನಿಟ್ಸ್ ನೀವು ಬೇಯಕ್ಕೆ ಬಿಡಬೇಕು, ಕವರ್ ಮಾಡಬೇಕು, ಓಕೆನಾ. ಚೆನ್ನಾಗಿ ಕವರ್ ಮಾಡ್ಕೊಳ್ಳಿ. ನೋಡಿ, ದೋಸೆ ಹೇಗೆ ಬ್ರೌನ್ ಆಗಿ ಬಂದಿದೆ. ಸೊ ಈಗ ನಮ್ಮ ದೋಸೆ ಪ್ರಿಪೇರ್ ಆಗಿದೆ. ನೀವು ಸಕ್ಕರೆ ಏನರ ಜೊತೆ ಬೇಕಾದರೂ ತಿನ್ಬೋದು. ಇದೇ ಥರ ನಿಮಗೆ ರೆಸಿಪೀಸ್ ಬೇಕಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.